ಈ ಬಸ್ಸಿನ ವಿಶೇಷತೆ ಒಂದು ಫುಲ್ಲಿ ಎಲೆಕ್ಟ್ರಿಕ್ ಬಸ್, ಇನ್ನೊಂದು ಫುಲ್ಲಿ ಏರ್ ಕಂಡೀಷ್ನಲ್ ಬಸ್, ಮತ್ತು ಅದರೊಟ್ಟಿಗೆ ಆಟೋಮೆಟಿಕ್ ಬಸ್. ಇವತ್ತೇನು ನೀವು ಕಾರ್ಗಳಲ್ಲಿ ವಿದೌಟ್ ಗೇರ್ ನೋಡ್ತಾ ಇದ್ದೀರಿ, ಅದು ನಮ್ಮ ಬಸ್ಗಳಲ್ಲಿ ಇವತ್ತು ಬಂದಿರುವಂಥದ್ದು. ಮತ್ತು ಏರ್ ಸಸ್ಪೆನ್ಷನ್ ಬಸ್, ಮತ್ತು ಇವನ್ ಸೀಟಿಂಗ್ ವ್ಯವಸ್ಥೆ ಕೂಡ ನಮ್ಮ ಎಂದಿನಂತೆ ಬಸ್ಸಲ್ಲಿರುವಂಥದ್ದು ವಿಭಿನ್ನವಾಗಿ ಸೀಟಿಂಗ್ ವ್ಯವಸ್ಥೆ ಇದೆ. ಮತ್ತು 7 ಸೇಫ್ಟಿ ಫೀಚರ್ ಆಗಿ 7 CC ಕ್ಯಾಮರಾ ಇದೆ. ಅದನ್ನು ಡ್ರೈವರೇ ಅದನ್ನು ಡ್ಯಾಶ್ಬೋರ್ಡ್ ವ್ಯವಸ್ಥೆ ಇದೆ, ಅದನ್ನು ನೋಡಲಿಕ್ಕಾಗ್ತದೆ. ಸೊ ಇಂಥೆಲ್ಲ ವ್ಯವಸ್ಥೆಗಳಿದೆ. ಈಗ ಈ ಎಲೆಕ್ಟ್ರಿಕ್ ಬಸ್ ಬ್ಯಾಂಗ್ಳೂರಿನ ಫಸ್ಟ್ ಎಲೆಕ್ಟ್ರಿಕ್ ಬಸ್. ಇದು ಎಲೆಕ್ಟ್ರಿಕ್ ಬಸ್ಸನ್ನು ಓಡಿಸ್ಬೇಕು ಅನ್ನೋ ಉದ್ದೇಶ ನಿಮ್ಗೆ ಯಾಕೆ ಯೋಚನೆ ಬಂತು? ನಮ್ಮ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಸಾರಿಗೆ ಉದ್ಯಮವನ್ನು ನೀವು ನೋಡಿದಾಗ ಕಳೆದ 100 ವರ್ಷಗಳಿಂದ ಇತಿಹಾಸ ಇರುವಂತಹ ಒಂದು ಸಾರಿಗೆ ಉದ್ಯಮ ನಮ್ಮದು. ಆದರೆ ನಾವು ಬೇರೆ ಬೇರೆ ವ್ಯವಸ್ಥೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಒಗ್ಗಿಸಿಕೊಂಡು ಈ ವ್ಯವಸ್ಥೆಯಲ್ಲಿದ್ದೇವೆ. ಇವತ್ತು ನೀವು ಗಮನಿಸಿದರೆ ಬೇರೆ ಜಿಲ್ಲೆಯಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಕಂಪೇರ್ ಮಾಡಿದರೂ ಕೂಡ ನಾವು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಯಾವುದೇ ಸರ್ಕಾರದ ಸಬ್ಸಿಡಿಯನ್ನು ಪಡೆಯದೆ ಮತ್ತು ಅಡ್ವಾನ್ಸ್ ಆಗಿ ಟ್ಯಾಕ್ಸ್ ಕಟ್ಟಿ ಓಡಿಸುವಂಥದ್ದು ನಮ್ಮ ಉದ್ಯಮದ ಒಂದು ವ್ಯವಸ್ಥೆ. ಈ ದೃಷ್ಟಿಯಲ್ಲಿ ಇವತ್ತು ನಗರದಲ್ಲಿ ಒಂದು KSRTC ಬಸ್ಸುಗಳು ಬರ್ತದೆ ಅಂತ ಹೇಳುವ ಒಂದು ಸುದ್ದಿ ಇರುವಾಗ, ನಮಗೆ 100 ವರ್ಷದಿಂದ ನಮ್ಮ ಜನರು ನಮ್ಮನ್ನು ಇಷ್ಟು ವರ್ಷ ಪ್ರೀತಿ ಕೊಟ್ಟು ಈ ಒಂದು ಉದ್ಯಮವನ್ನು ನಡೆಸಿಕೊಂಡು ಅವರು ಬರ್ತಾ ಇರುವಂಥದ್ದು. ಮತ್ತು ಯಾಕೆ ನಾವು KSRTCಗೆ ಬಿಡಬೇಕು, ನಾವೇ ಮಾಡಬೇಕಂತ ಹೇಳೋ ಒಂದು ಚಿಂತನೆ ನಮ್ಮ ಹತ್ರ 1-2 ವರ್ಷದಿಂದ ನಾವು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದನ್ನು ನಾವು ಮಾಡಬೇಕು, ನಾವು ಪ್ರಥಮವಾಗಿ ನಾವು ಮಾಡಬೇಕು ಅಂತ ಹೇಳೋ ಒಂದು ಚಿಂತನೆಯಿಂದ ಈ ಬಸ್ಗಳನ್ನು ಹಾಕಿರುವಂಥದ್ದು. ಈಗ ಗೌರ್ಮೆಂಟಿಂದ ಸಿಟಿ ಒಳಗಡೆ ಎಲೆಕ್ಟ್ರಿಕ್ ಏರ್ ಕಂಡೀಷನ್ ಬಸ್ಗಳು ಹಾಕ್ತಾರೆ ಅಂತಿದೆ, ಅದು ಯಾವ ರೀತಿ ಕಾಂಪಿಟೇಷನ್ ನಿಮಗೆ ಕೊಡಬೇಕು? ನೋಡಿ, ಸರ್ಕಾರಕ್ಕೆ ನಮ್ಮ ಜನರಿಗೆ ಇವತ್ತು ಒಂದು ತಪ್ಪು ಕಲ್ಪನೆ ಇವತ್ತಿದೆ. ಅದು ಸರ್ಕಾರದ ಬಸ್ ಅಂತೇಳಿ. ಅದು ಖಂಡಿತವಾಗಿ ಏನು 100 ಬಸ್ ಬರ್ತಾ ಇದೆ, ಅದು ಸರ್ಕಾರದ ಬಸ್ಸುಗಳಲ್ಲ. KSRTC ಬಸ್ಸುಗಳು KSRTC ಅವರು ಎಲೆಕ್ಟ್ರಿಕ್ ಬಸ್ಸನ್ನು ಹಾಕುವಂಥದ್ದಲ್ಲ. ಜನರಿಗೆ ಒಂದು ತಪ್ಪು ಮಾಹಿತಿ ಇದೆ. ಅದು ಟೆಂಡರ್, ಈಗ 100 ಬಸ್ ಏನು ಬರ್ತದೆ ಅದು ಟೆಂಡರ್ ಮಾಡ್ತಾರೆ, ಅದನ್ನು ಮತ್ತೆ ಮಲ್ಟಿನ್ಯಾಷನಲ್ ಕಂಪನಿಯವರು ಬಂದು ಅದನ್ನು ಬಸ್ಗಳನ್ನು ಓಡಿಸುವಂಥದ್ದು. ಇದು ಕೂಡ ಜನರ ಗಮನಕ್ಕೆ ನಾನು ತರ್ತೇನೆ. ಯಾಕೆಂತ ಹೇಳಿದರೆ, ಇವತ್ತು ನಾವು ಒಂದು ಆಪ್ರೇಟರ್ ಆಗಿ ಇವತ್ತಿನ ಮಂಗಳೂರಲ್ಲಿ ನಾವು ಬಸ್ಗಳನ್ನು ಓಡಿಸುವಂಥದ್ದು ಮತ್ತು ಜನರಿಗೆ ನೇರವಾಗಿ ನಾವು ಕನೆಕ್ಟ್ ಆಗ್ತೇವೆ. ಆ ದೃಷ್ಟಿಯಲ್ಲಿ ಇವತ್ತು KSRTC ಬಸ್ ಅಲ್ಲ, ಖಂಡಿತವಾಗಿ ಉದ್ಯಮದಲ್ಲಿ ನಾವು ಒಂದು ಕಾಂಪಿಟೇಷನನ್ನು ನಾವು ನೋಡ್ತೇವೆ. ಬಟ್ ಅದಕ್ಕೆ ಒಂದು ಒಳ್ಳೆಯ ಒಂದು ಕಾಂಪಿಟೇಷನ್ ನಾವು ಕೂಡ ಕೊಡ್ತೇವೆ ಅಂತ ಹೇಳೋ ಒಂದು ವಿಶ್ವಾಸ ನಮಗಿದೆ. ಈ ಬಸ್ಸಲ್ಲಿ ಎಷ್ಟು ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಮತ್ತು ಏನು ಮತ್ತು ಯಾವ ರೂಟಲ್ಲಿ ಈ ಬಸ್ಸಲ್ಲಿ 34 ಸೀಟಿಂಗ್ ಕೆಪಾಸಿಟಿ ಇದೆ. ಇದು 9 ಮೀಟರ್ ಬಸ್ ಆಗಿರೋದ್ರಿಂದ ಇದಕ್ಕೆ 34 ಸೀಟರ್ ಸೀಟಿಂಗ್ ಕೆಪಾಸಿಟಿ. ಮತ್ತು ರೂಟ್ ನಂಬರ್ 27ನಲ್ಲಿ ಈ ಬಸ್ಸನ್ನು ಓಡಿಸಬೇಕಂತ ನಾವು ನಿರ್ಣಯವನ್ನು ಮಾಡಿದ್ದೇವೆ. ಮತ್ತು ಜನರಿಗೆ ಕೂಡ ಇದೊಂದು ಲೋ ಫ್ಲೋರ್ ಆಗಿದ್ದರಿಂದ ಇವತ್ತು ಒಂದು ಇಶ್ಯೂಸ್ ಇದೆ, ಅಂದರೆ ನಮ್ಮ ಬಸ್ ಸ್ವಲ್ಪ ಹೈಟ್ ಅಂತೇಳಿ. ಇದನ್ನು ಕೂಡ ಇದು ಗಮನದಲ್ಲಿ ಇಟ್ಕೊಂಡು ನಾವು ಬಸ್ಸನ್ನು ಮಾಡಿರುವಂಥದ್ದು.